ಹೌದು ಸರ್. ಆ್ಯಕ್ಚುಲಿ ನಾನು ಎಲ್ಲ ಬೆಟ್ಟಿಂಗ್ ಪ್ರಮೋಷನ್ ಬರ್ತಿದ್ದೋ 6,000 7,000 5,000 ಕೊಡ್ತೀನಿ, ಇದನ್ನು ವೀಡಿಯೋ ಮಾಡೋಕ್ಕೆ, ಇದನ್ನು ಈ ಥರ ಅದನ್ನು ಮಾಡ್ಬೋದು, ಇದು ಮಾಡ್ಬೋದು ಅಂತ ಎದ್ದಿದ್ದು. ಅದು ಗೊತ್ತಿತ್ತು, ಈ ಥರ ಹಾಕ್ಬಾರ್ದು, ಇದನ್ನು ಹಾಕಿ ಹಾಳಾಗುತ್ತೆ, ಇಲ್ಲ ಗೊತ್ತಿತ್ತು. ಯಾರೋ ಒಬ್ಬರು ನಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹೇಳಿದ್ರು, ದೀಪಕ್ ಅವರೇ ಎಲ್ಲ ಥರ ಬೆಟ್ಟಿಂಗ್ ಮಾಡ್ತಾರೆ ಆಗ್ತಾರೆ, ಅದು ಆ ಥರ ಅಲ್ಲ, ಇದು ಓನ್ಲಿ ಫೋಟೋ ಸರ್. ಇನ್ಕಾಲ ಯಾವುದಾದ್ರು ಟೀಮ್ ಆಡ್ತಾರೆ ಏನು ಆಡ್ತಾರೆ ಅದನ್ನು ಮಾತ್ರ ಹಾಕು, ಇದು ಹಾಕು ಅಂತ ಹೇಳಿದ್ರು. ಇಲ್ಲ ಸರ್, ಇದು ಏನೋ ಪ್ರಾಬ್ಲಮ್ ಬೇಡ ಅಂತಂದೆ. ಇಲ್ಲ ಏನೂ ಆಗಲ್ಲ, ಪ್ರಾಬ್ಲಮ್ ಎಲ್ಲ ಹಾಕಿ ಅಂತ ಹೇಳಿದ್ರು. ಆಮೇಲೆ ಆಯಿತು ಅಮೌಂಟು ಕೊಡ್ತೀನಿ ಹಾಕಿ ಅಂತಂದ್ರು. ಇಲ್ಲ ಸರ್ ಅಮೌಂಟ್ ಹಾಕಿ ಬೇಡ, ಇದೇನು ಪ್ರಾಬ್ಲಮ್ ಇಲ್ಲ ಅಂತ ಹಾಕ್ತೀನಿ ಅಂದೆ. ಇಲ್ಲ ಏನಿಲ್ಲ ಅಂತ ಹಾಕಿ ಅಂತಂದ್ರು. ಆಮೇಲೆ ಆಯಿತು ಹೋಗಿ ಸ್ಕ್ಯಾನರ್ ಕಳಿಸಿದ್ರು. ಆಮೇಲೆ ಅದು ಹಾಕಿ 3 ಹೋದ್ಮೇಲೆ ಚೆನ್ನಾಗಿ ನ್ಯೂಸ್ ಹೋಯ್ತು ಹೊಡ್ತು. ಆಮೇಲೆ ಅಮೌಂಟ್ ಹಾಕ್ತೀನಿ ಅಂತ ಕಾಗೇರಿಸಿದ್ರು, ಹಾಕಲಿಲ್ಲ ನನಗೆ. ಆಮೇಲೆ ಆ್ಯಕ್ಚುಲಿ ಇಲ್ಲಾಂದ್ರೆ ನಾನು ಸ್ಟೋರಿ ನೋಡೋ ನಮ್ಮ ಸ್ಟೋರಿ ಇರ್ತಲ್ಲ ಅಭಿಮಾನಿಗಳು, ಅವ್ರು ಯಾರು ಇದು ತಪ್ಪು ದೀಪ ಹಾಕ್ಬೇಡ ಅಂತ ಯಾರು ಹೇಳಿ ನಂಗೆ ಇನ್ಫಾರ್ಮೇಷನ್ ಹೇಳಿದ್ರು. ಇವರು ಅಲ್ಲಿ ಬರ್ದಾಕಿದ್ದು ನಂಗೆ ಸ್ವಲ್ಪ ಆ್ಯಕ್ಚುಲಿ ಹಿಂಗೆ ಹಳ್ಳಿ ಹುಡುಗ ನಂಗೆ ಇಂಗ್ಲೀಷ್ ಬರಲ್ಲ, ಕನ್ನಡ ಬಿಟ್ಟರೆ ಬರಲ್ಲ. ಅಲ್ಲಿ ನಂಗೆ ಆ್ಯಕ್ಚುಲಿ ಸ್ವಲ್ಪ ಗೊತ್ತಾಗಿದ್ದಾರೆ ನನಗೆ ತಗೊಳ್ಳಿ. ಅಲ್ಲೂ ಸ್ಟೋರಿ ನೋಡೋರು ಆ್ಯಕ್ಚುಲಿ ಯಾರು ಹೇಳಿ ಪೊಲೀಸ್ ಕರೆದು ಅದೇ ಸ್ಟೋರಿ ಹಾಕಿದೆ. ಸ್ಟೋರಿ ಹಾಕಿದ್ಮೇಲೆ ನಂದು ಅಲ್ಲಿ ಬಂತು, ನೀವು ಬೆಟ್ಟಿಂಗ್ ಸ್ಟೋರಿ ಹಾಕಿದ್ದೀರಾ, ನೀವು ಬಂದು ಎಲ್ಕೆ ಕೊಡಬೇಕು ಬರಬೇಕು. 3 ದಿನ ಕಾಲ್ ಮಾಡಿದ್ರು ನನಗೆ ತುಂಬ ಕಾಲ್ ಬಿಡ್ತಿಲ್ಲ, ಯಾರೋ ಫೇಕ್ ಅಂದ್ಬಿಟ್ಟು ಒಂದಿಲ್ಲ. ನನಗೆ ಇಮಿಡಿಯೇಟ್ಲಿ ನಮ್ಮ ಮೇಲ್ಕೋಟೆ ಪೊಲೀಸ್ ಸ್ಟೇಷನ್ ಹೋದೆ ಸರ್, ಹಿಂಗೆ ಕಾಲ್ ಮಾಡ್ತಾರೆ ಅಂತ. ಇಲ್ಲ ಸೈಬರ್ ಕ್ರೈಮಿಂದ ಕಾಲ್ ಮಾಡ್ತಿದ್ದು, ಬೆಂಗಳೂರು ಮಾಡ್ತಿದ್ದಾರೆ, ಹೋಗಬೇಕು ಅಂತಂದ್ರು. ಹೋದು ಆಮೇಲೆ ಅವ್ರು ಏನು ಅಂತ ಹೇಳ್ತಿರಲಿಲ್ಲ. ಆಮೇಲೆ ಇಲ್ಲ ಹೋಗಿದ್ರು. ಬಂದೆ, ಇಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ದೀರಪ್ಪ, ಅದಕ್ಕೆ ಹೊಸ ಕರೆದಿದ್ದು, ಏನಕ್ಕೆ ಹಿಂಗೆ ಆ ಥರ ಮಾಡಿದೆ, ಯಾರು ಹಿಂಗೆ ಏನು ಹೇಳಿದ್ರೆ ಎಲ್ಲ ತನಿಖೆ ಮಾಡಿದ್ರು. ಹಿಂಗೆ ಐಡಿ ಅವ್ರು ಕಳಿಸಿದೆ, ಅವ್ರು ಏನು ಮಾಡಿದ್ರು ಅಂತ ತನಿಖೆ ಮಾಡಿದ್ರು, ಎಲ್ಲ ಮಾಡಿದ್ರು. ಆಮೇಲೆ ನಾನು ಇಮಿಡಿಯೇಟ್ಲಿ ನಮಗೆ ನಮ್ಮ ಲಾಯರ್ ಸರು ಕಿತ್ತಾಡಿ ಸರ್, ನಮ್ಮ ಲಾಯರ್ ಸರ್ ಸಿಕ್ಕಿ ಅವ್ರು ವೀಡಿಯೋ ಮಾಡಾಕಿದ್ರು. ಅವಾಗ ಇಮಿಡಿಯೇಟ್ಲಿ ಹುಡುಗರೆಲ್ಲ ವೀಡಿಯೋ ಶೇರ್ ಮಾಡಿದ್ರು. ಆಗ ಗೊತ್ತಾಯಿತು. ಅವಾಗ ಇಮಿಡಿಯೇಟ್ಲಿ ನಾನು ತಪ್ಪು ಮಾಡಿದ್ದೀನಿ. ಅದು 100 ಮಾಡೋದು ತಪ್ಪೇ, 1 ಮಾಡೋದು ತಪ್ಪೇ. ನಾನು ಬೆಟ್ಟಿಂಗ್ ಆಡೋದನ್ನ ಆ್ಯಕ್ಚುಲಿ ನಾನು ಖಂಡಿಸ್ತೀನಿ, ಇದನ್ನು ಮಾಡಬಾರ್ದು. ಇದನ್ನೇ ತುಂಬ ಮನೆ ಹಾಳಾಗುತ್ತೆ ಆಗುತ್ತೆ. ಹೇಳಿ ಬೆಟ್ಟಿಂಗ್ ಆಡಬಾರ್ದು ಅಂತ ಹೇಳೋದು. ಬೆಟ್ಟಿಂಗ್ ಆಡೋದು ತುಂಬ ಅನಾಗದ, ಇದನ್ನ ಆಡಿದ್ರೆ ಮನೆ ಹಾಳಾಗುತ್ತೆ. ಇದನ್ನ ನಾನು ಖಂಡಿಸ್ತೀನಿ. ದಯವಿಟ್ಟು ಯಾರು ಆಡಬೇಡಿ, ದಯವಿಟ್ಟು ನಾನು ಕೈಗೆ ಮುಂದೆ ಕೇಳ್ತೀನಿ. ಇದನ್ನ ತುಂಬ ಹಾಳಾಗೋಗ್ತಾರೆ. ದಯವಿಟ್ಟು ಅಪ್ಪ ಅಮ್ಮಂದಿರೋ ಮಕ್ಕಳುಗಳ ಏನು ಮಾಡ್ತಿದ್ದಾರೆ, ಫೋನಿಂದ ಅಬ್ಸರ್ವ್ ಮಾಡ್ತಾರೆ, ಏನು ಹೇಳ್ತಾರೆ ಸ್ವಲ್ಪ ಗಮನ ಕೊಡಿ ಇದೆ. ನಾವು ತಪ್ಪು ಮಾಡಿದ್ದೀನಿ. ಈಗ ನನಗೆ ಆ್ಯಕ್ಚುಲಿ ಇಂಗ್ಲೀಷ್ ಬರಲಿಲ್ಲ, ಗೊತ್ತಿಲ್ಲದೆ ಹಾಕ್ಬಿಡಿದೆ. ಇಲ್ಲಿ ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದು ಪೇಪರ್ ಹಾಕಿ ತಪ್ಪಾಗುತ್ತೆ, ಇದನ್ನು ಹಾಕ್ಬಿಡೋದು. ಬೆಟ್ಟಿಂಗ್ ಯಾರು ಹಾಕೊಂಡು ತನಿಖೆ ಮಾಡಿದ್ರು ಹೇಳಿದ್ರು. ಈಗ ಒಂದು ವಾರ್ನಿಂಗ್ ಕೊಟ್ಟು ಹೇಳಿದ್ರೆ ಮತ್ತೆ ಇದರ ತಪ್ಪು ಮಾಡಿದ್ರೆ FIR ಆಗುತ್ತೆ ಅಂತ ಹೇಳಿದ್ರೆ, ಇದನ್ನು ನಾನು ದಯವಿಟ್ಟು ಫಾಲೋವರ್ಸ್ ಎಷ್ಟು ಜನ ನೋಡಿದ್ರೆ, ಎಷ್ಟು ಜನ ಆಕ್ಚುಲಿ ಸ್ಟೋರಿನ ಒಂದು 15,000 20,000 ಸ್ಟೋರಿ ನೋಡಿದ್ರು. ಇದ್ರಲ್ಲಿ ನೋಡ್ಬಿಟ್ಟು ಎಲ್ಲ ಸುಮ್ಮನೆ ಆಗಿದ್ರು, ಯಾರು ಇದ್ರಿಗೆ ಇನ್ಫಾರ್ಮೇಷನ್ ನೋಡಿಲ್ಲ. ಆವಾಗ ನಮ್ಮ ಕಿಲಾಡಿ ಸರ್ ಯೂಟ್ಯೂಬ್ ಮಾಡಿದ್ಮೇಲೆ ಹಿಂಗೆ ಎಲ್ಲ ಗೊತ್ತಾಗಿದೆ. ಇಮಿಡಿಯೇಟ್ಲಿ ನಾನು ತಪ್ಪು ಒಪ್ಕೊಂಡು ನಾನು ಇಮಿಡಿಯೇಟ್ಲಿ ವೀಡಿಯೋನು ಮಾಡಾಕಿದ್ದೀನಿ. ನಾನು 40 ಜನ ಇದ್ರ ಕೇಸ್ ಆಗಿದ್ದು. 40 ಜನದಲ್ಲಿ ನಾನು ಇಮಿಡಿಯೇಟ್ಲಿ ವೀಡಿಯೋ ಮಾಡಾಕಿ ಅವರು ಕೂಡ ಕಿಲಾಡಿ ಸರ್ ಮತ್ತೆ ರಿಪೀಟ್ ವೀಡಿಯೋ ಮಾಡಾಕಿದ್ರೆ ನಾನು ತಪ್ಪನ್ನು ಒಪ್ಕೊಂಡಿದ್ದೀನಿ. ಮತ್ತೆ ಈ ಥರ ಮಾಡಲ್ಲ, ಈ ಥರ ಮತ್ತೆ ನಾನು ಮಾಡೋಕ್ಕೋಗಲ್ಲ. ದಯವಿಟ್ಟು ಯಾರು ಇದು ಯಾವುದೇ ಬೆಟ್ಟಿಂಗ್ ಪ್ರಮೋಷನ್ ಆಗಲಿ ಮತ್ತು ಆನ್ಲೈನ್ ಗೇಮ್ಗಳಾಗಲಿ ಏನು ಆಡಬೇಡಿ. ಇದರಿಂದ ತುಂಬ ಅನಾನುಕೂಲ ಇದೆ. ಇದನ್ನು ಮಾಡಬೇಡಿ. ದಯವಿಟ್ಟು ನನಗೆ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಮಕ್ಕಳು, ಎಲ್ಲ ಅಪ್ಪ ಅಮ್ಮಂದಿರಿಗೂ ಎಲ್ಲರೂ ಮಕ್ಕಳುಗಳಿಗೆ ಸ್ವಲ್ಪ ಗಮನ ಕೊಡಿ. ದಯವಿಟ್ಟು ಇದನ್ನ ಆಡಬೇಡಿ, ಇದರಿಂದ ತುಂಬ ಹಾಳಾಗುತ್ತೆ. ಇದನ್ನು ನಾನು ಮಾಡಿ ತಪ್ಪು ಮತ್ತೆ ಮಾಡಲ್ಲ. ಇದನ್ನ ನನ್ನ ಕಡೆ ತಪ್ಪಾಗಿದೆ, ಕ್ಷಮಿಸ್ಬಿಡಿ. ಇದೊಂದು ಅವಕಾಶ ಕೊಟ್ಟೆ ಟಿವಿಗೆ. ಥ್ಯಾಂಕ್ ಯು. ನನ್ನ ಹೆಸರು ಮಂಡ್ಯ ದೀಪಕ್ ಗೌಡ ಅಂತ. ಗೊತ್ತಿರುತ್ತೆ ಆ್ಯಕ್ಚುಲಿ ಹೋಸಲಿ ಹಂಪೆ ರೀಲ್ಸ್ ಮಾಡಿ ತಗ್ಲಾಕೊಂಡು ಫೈನ್ ಕೊಟ್ಟು ಬಂದಿದ್ದೀನಿ. ಅದು ಗೊತ್ತಿಲ್ಲ, ಕೆಟ್ಟ ಮೇಲೆ ಬುದ್ಧಿ ಕಲ್ತಿಲ್ಲ, ಆದರೆ ಗೊತ್ತಿರಲಿಲ್ಲ. ಮತ್ತೆ ಇನ್ಮೇಲೆ ಏನೇ ತಿಳುವಳಿಕೆ ಮಾಡ್ಬೇಕಾದ್ರೆ ಒಬ್ಬರು ಲಾಯರ್ ಸಿಕ್ಕಿದ್ರೆ ಅವ್ರನ್ನ ತಿಳ್ಕೊಂಡು ಮುಂದುವರಿತೀನಿ. ನನ್ನ ಕಡೆ ತಪ್ಪಾಗಿದೆ, ಕನ್ನಡದ ನನಗೆ ದಯವಿಟ್ಟು ಕ್ಷಮಿಸ್ಬಿಡಿ. ನನಗೆ ಇದೊಂದು ಅವಕಾಶ ಕೊಟ್ಟ ಎಲ್ಲ ಮಾಧ್ಯಮದವರಿಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.